ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ರವೀಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಯ್ದುಕೋಬೇಕು, ಯಾವ ತರಹ ನಿರ್ವಹಣೆ ಮಾಡಬೇಕು, ಇದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ. ಮೊದಲಿಗೆ ಮಣ್ಣು ಪರೀಕ್ಷೆಯಿಂದಲೇ ಆರಂಭ ಮಾಡಿ. ಆಯ್ತು ಸರ್. ಮೊದಲನೇದಾಗಿ ಮಣ್ಣು ಆರೋಗ್ಯದ ಬಗ್ಗೆ, ಅದು ನಿರ್ವಹಣೆ ಹೇಗೆ ಮಾಡಬೇಕನ್ನೋದು ಕೆಲವೊಂದು ವಿಭಾಗದಲ್ಲಿ ನಾನು ವಿವರಿಸುತ್ತಾ ಹೋಗುತ್ತೇನೆ. ಮೊದಲನೇದಾಗಿ ಮಣ್ಣನ್ನು ಪರೀಕ್ಷೆ ಮಾಡೋದು. ನಾವು ಮಣ್ಣಿನ ಆರೋಗ್ಯ ತಿಳ್ಕೊಬೇಕಾದ್ರೆ ಫಸ್ಟ್ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ನಾವು ತಿಳ್ಕೊಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ನಾವು ಮಣ್ಣನ್ನು ಯಾವ ವಿಧಾನದಲ್ಲಿ ನಿಮ್ಮ ಭೂಮಿಯಿಂದ ತೆಗಿಬೇಕಂದ್ರೆ, ಕನಿಷ್ಠ 1 ಅಡಿಯಿಂದ ಮಣ್ಣನ್ನು 4-5 ಕಡೆ ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಅರ್ಧ kg ಮಣ್ಣನ್ನು ನೀವು ನಮ್ಮ ಸಂಸ್ಥೆಗೆ ಕಳಿಸಿದರೆ ನಾವು ಪರೀಕ್ಷೆಯನ್ನು ಮಾಡ್ತೇವೆ. ಮಣ್ಣು ಮಾದರಿ ತೆಗಿಬೇಕಾದ್ರೆ 1 ಅಡಿವರೆಗೆ ಮತ್ತು 1-2 ಅಡಿವರೆಗೂ ಮಣ್ಣು ತೆಗಿಬೋದು ಸರ್. ತೆಗಿಬೋದು 4 ವಿಧದಲ್ಲಿ ಸರ್. ಮೇಲ್ಮಣ್ಣು 1 ಅಡಿ, 2 ಅಡಿ, 3 ಅಡಿ. ಅದು ನಿಮ್ಮ ಸಸ್ಯದ ಎತ್ತರದ ಮೇಲೆ ನಾವು ಶಿಫಾರಸು ಮಾಡ್ತೇವೆ. ಬುಷ್ ಟೈಪ್ 3 feet ಆರ್ 5 feet ಟ್ರೀ ಟೈಪ್, ಅದು ವಿಧಾನ ಮೇಲೆ ನಾವು ರಿಕಮೆಂಡ್ ಮಾಡ್ತೀವಿ. ಬುಷ್ ಟೈಪ್ 1 feet ತಗೋಬೋದು. ಟ್ರೀ ಟೈಪ್ ಇದ್ದರೆ 2 ಅಡಿ ಅಥವಾ 3 ಅಡಿಯಿಂದ ನೀವು ಮಣ್ಣನ್ನು ತಗೋಬೋದು. ಅಂದರೆ ಒಂದೇ ಜಾಗದಲ್ಲಿ ಗುಂಡಿ ಹೊಡೆದು ತಗೋಬೇಕಾಗುತ್ತಾ? ಇಲ್ಲ ಸರ್, 1 ಎಕರೆ ಜಮೀನು ಇದ್ದರೆ 4-5 ಕಡೆ ಗುಂಡಿ ತೋಡಿ ನೀವು ಮಣ್ಣನ್ನು ತೆಗೋಕೋಬೇಕಲ್ಲ. ನಾನು ಕೇಳ್ತಿರೋದು, ಈಗ ಒಂದು ಗುಂಡಿ ತೆಗಿತೀರಲ್ಲ, ಅಲ್ಲೇ 1 ಅಡಿವರೆಗೆ ಮತ್ತು 2 ಅಡಿವರೆಗೆ ಮತ್ತು 3 ಅಡಿವರೆಗೆ ಮಣ್ಣು ಸೇಮ್ ಗುಂಡಿಲೂ ತೆಗಿಬೋದು ಸರ್. ತೆಗಿಬೋದು. ಈ ಜಾಗದ ಆಯ್ಕೆನ ಯಾವ ಥರ ಮಾಡ್ಕೋಬೇಕು? ಜಾಗದ ಆಯ್ಕೆ ಅಂದರೆ, ನಿಮ್ಮ ಹಿಪ್ಪನೇರಳೆ ಗಿಡ ಏನಿರುತ್ತೆ ಸರ್, ಐಜೆಸ್ ಸಿಸ್ಟಮ್ ಅಂತ ಪ್ಲಾಂಟೇಶನ್ ಇದೆ. ಅದರಲ್ಲಿ 5 ಅಡಿ ಅಗಲ ಜಾಗದಲ್ಲಿ 2 ಗಿಡದ ಮಧ್ಯದಲ್ಲಿ ನೀವು ಮಣ್ಣನ್ನು ತೆಗಿಬೇಕಾಗುತ್ತೆ. ಅದು ಯಾವಾಗ ತೆಗಿಬೇಕಂದ್ರೆ, ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಮತ್ತು ಮಲ್ಬರಿಯನ್ನು ಕಟಾವು ಮಾಡಿದ ಮೇಲೆ ನೀವು ಮಣ್ಣನ್ನು ತೆಗಿಬೇಕಾಗುತ್ತೆ. ಅಂದರೆ ಹಿಪ್ಪನೇರಳೆ ಕಟಾವು ಮಾಡಿದ್ಮೇಲೆ ಮತ್ತೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿಯನ್ನು ತೆಗಿಬೋದು ಅಲ್ವೇ? ಹೌದು ಸರ್. ನಿಮಗೆ ಒಟ್ಟು ಕಳಿಸ್ಬೇಕಾಗಿರೋ ಮಣ್ಣಿನ ಮಾದರಿ ಎಷ್ಟು? ನಮಗೆ ಅರ್ಧ kg ಅಷ್ಟು ಸಾಕು ಸರ್. ಆ ಮಣ್ಣಿನ ಮಾದರಿ ಜೊತೆ ಏನೆಲ್ಲ ವಿವರಗಳನ್ನು ಕಳಿಸ್ಬೇಕು ರೈತರದ್ದು? ಅವ್ರದ್ದು ಹೆಸರು, ವಿಳಾಸ, ಮೊಬೈಲ್ ನಂಬರು. ಅವ್ರ ಹತ್ರ ಇದ್ದರೆ ಕರ್ನಾಟಕ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಲೆಟರ್, ಅವಾಗ ನಾವು ಫ್ರೀಯಾಗಿ ರೈತರಿಗೆ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ. ಅವ್ರದ್ದು RTC ನಂಬರು, ಹಿಂದೆ ಬೆಳೆದಿದ್ರು, ಅದು ಏನು ನಮಗೆ ಬೇಕಾಗಿಲ್ಲ ಸರ್. ಅವ್ರ ರೇಷ್ಮೆ ಬೆಳೆಗಾರರಿಗೆ ಒಂದು ಪ್ರೂಫ್, ಅವ್ರ DOS ಏನೋ ಒಂದು ಕಾರ್ಡ್ ಕೊಡ್ತಾರೆ, ಅದು ಕೊಟ್ಟರೆ ಸಾಕು. ಹೌದಾ? ಹೌದು ಸರ್. ಇಲ್ಲ ಅಂದರೆ ದುಡ್ಡು ಚಾರ್ಜ್ ಮಾಡ್ತೀರಾ? ಚಾರ್ಜ್ ಮಾಡ್ತೀವಿ, 95 ರೂಪೀಸ್ ಅಷ್ಟೇ ಸರ್. ರೇಷ್ಮೆ ಬೆಳೆಗಾರರಿಗೆ ನಾವು ತುಂಬ ಕಡಿಮೆ ಆಗಿಟ್ಟಿದ್ದೇವೆ. ಹೌದು. 95 ರೂಪಾಯಿ ಒಂದು ಮಣ್ಣಿನ ಮಾದರಿಗೆ ನಾವು ಪರೀಕ್ಷೆ ಸರ್. ಈಗ 1-2 ಎಕರೆ, 4 ಎಕರೆ, 5 ಎಕರೆನಲ್ಲೆಲ್ಲ ಈಗ ಬೆಳೆದಿರ್ತಾರೆ ಯಾರು ಹಿಪ್ಪನೇರಳೆನ. ಈಗ ಒಂದೊಂದು ಭಾಗದ ಮಣ್ಣು ಒಂದೊಂದು ರೀತಿ ಇರುತ್ತೆ. ಹೌದು ಸರ್. ಹೌದು. ಈಗ ಪ್ರತಿ ಮಣ್ಣಿನ ವಿಧಕ್ಕೂ ಒಂದೊಂದು ಮಾದರಿ ತೆಗೆದು ಕಳಿಸ್ಬೇಕಾ? ಹೌದು ಸರ್. ಈಗ ಉದಾಹರಣೆಗೆ, ಈಗ ಒಂದು ರೈತನ ಜಮೀನು ಒಂದೇ ಕಡೆ 5 ಎಕರೆ ಇದ್ದರೆ 5 ಎಕರೆದು ಒಂದೊಂದು ಎಕರೆದು ಒಂದೊಂದು ಸ್ಯಾಂಪಲ್ ಕೊಡಬೇಕು ಅವರು. ಆ ಥರ ಇದೆ. ಹೌದು ಸರ್. ಕೆಲವು ವಿಧ ಒಂದೇ ಥರ ಇದ್ದರೆ ಏನು ಇದ್ರೂ ಪರವಾಗಿಲ್ಲ, ಬಟ್ 5 ಎಕರೆದು 5 ಸ್ಯಾಂಪಲ್ ಕೊಡಲೇಬೇಕು ಅವರು.
ಯಾಕಂದರೆ ಅದರದ್ದು ಫರ್ಟಿಲೈಸರ್ಸ್ ಏನು ಕಂಟೆಂಟ್ ಇರುತ್ತೆ ಸರ್, ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಅದು ವೇರಿ ಆಗಿರುತ್ತೆ. ನಾವು ಅಪ್ಲೈ ಮಾಡುವಾಗ ಅಥವಾ ರೇನ್ ಇದು ಆದಾಗ, ಮಳೆ ಆದಾಗ ಮಣ್ಣಿನ ಫಲವತ್ತತೆ ವೇರಿ ಆಗಿರುತ್ತೆ. ಮೂಮೆಂಟಲ್ಲಿ ಅವರು ಕಲ್ಟಿವೇಶನ್ ಮೆಕ್ಯಾನೈಸೇಷನ್ ಮಾಡೋ ಟೈಮಲ್ಲೆಲ್ಲ ಬೇರೆ ಆಗಿರುತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಎಕರೆಗೆ ಒಂದು ಸ್ಯಾಂಪಲ್ ಕೊಡಲೇಬೇಕು. ಒಂದೇ ಕಡೆ 5 ಎಕರೆ ಇದ್ರೂ ನೀವು ಪ್ರತಿಯೊಂದು ಎಕರೆ ಒಂದೊಂದು ಸ್ಯಾಂಪಲ್ ಕೊಡಲೇಬೇಕು. ಆದರೆ ಅವರು 5 ಎಕರೆ ಇದೆ, ಒಂದೇ ಜಾಗದಲ್ಲಿದೆ, 5 ಮಾದರಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ಬೇಕಾ ತಮಗೆ? ಹಾಂ, ತಿಳಿಸ್ಬೇಕು ಸರ್. ತಿಳಿಸಿದ್ರೆ ಒಳ್ಳೆ. ಅವರು ತಿಳಿಸಿ ಅವರು ಹಾಕ್ತಾರೆ ಸರ್, ಸರ್ವೆ ನಂಬರ್ ಅವ್ರದ್ದು ಪ್ಲಾಟ್ ಇದೆ ಅಥವಾ ಪ್ಲಾಟ್ 1 ಪ್ಲಾಟ್ 2 ಈ ಥರ ಲೇಬಲ್ ಮಾಡಿ ಕಳಿಸ್ತಾರೆ ರೈತರು ನಮಗೆ. ಹೌದಾ? ನಾವು ಆರಂಭದಲ್ಲಿ ಸರ್ವೆ ನಂಬರ್ ಏನು ಬೇಡ ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದಂತ. ನಮಗೆ ಯಾವ ಥರ ಮಾದರಿ ಅವ್ರು ಲೇಬಲ್ ಕೊಟ್ಟಿರ್ತಾರೆ ನಾವು ಅದೇ ಹಾಕ್ತೀವಿ. ಅವರು ಪ್ಲಾಟ್ ನಂಬರ್ 1 2 3 ಅಂತ ಹಾಕ್ತಾರೆ, ನಾವು ಅದೇ ಥರ ರಿಪೋರ್ಟಲ್ಲಿ ಬರಿತೀವಿ. ಅವ್ರಿಗೆ ಅರ್ಥ ಆಗುತ್ತೆ ಯಾವ ಪ್ಲಾಟ್ ಅದು ಯಾವ್ದು ರಿಸಲ್ಟ್ ಅಂತ. ಅಂದ್ರೆ ಅವ್ರಿಗೆ ಗೊತ್ತಿರಬೇಕು ಅಲ್ವಾ? ಗೊತ್ತಿರಬೇಕು ಅವ್ರಿಗೆ ಯಾವ ಪ್ಲಾಟಿನ ಮಾದರಿ ಯಾವುದು, ಅದರ ಶಿಫಾರಸ್ ಏನು ಅಂತ ಅಲ್ವಾ? ನೀವು ಮಣ್ಣು ಪರೀಕ್ಷೆ ಅಂದ್ರೆ ಏನೇನು ಪರೀಕ್ಷೆ ಮಾಡ್ತೀರಿ ಡಾಕ್ಟರ್ ರವೀಂದ್ರ? ಮಣ್ಣಲ್ಲಿ ಸರ್ ನಾವು 12 ವಿಧವಾದ ಅಂಶವನ್ನು ಪರೀಕ್ಷೆ ಮಾಡ್ತೀವಿ. ಪ್ಯಾರಾಮೀಟರ್ಸ್ ಪರೀಕ್ಷೆ ಮಾಡ್ತೀವಿ ಸರ್. ಮೊದಲಿಗೆ pH, ರಸಸಾರ, EC ಅಂತ ಮಾಡ್ತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಆರ್ಗ್ಯಾನಿಕ್ ಕಾರ್ಬನ್, ಇಂಗಾಲ ಅಂತೀವಿ ಸರ್, ಅದು ಸಾವಯವ ಇಂಗಾಲ, ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಷಿಯಮು, ಸಲ್ಫರು, ಬೋರಾನು ಮತ್ತು ಸೂಕ್ಷ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೀವಲ್ಲ ಸರ್, ಅದನ್ನು ಐರನ್ನು, ಕಾಪರು, ಜಿಂಕ್, MN ಈ ಥರ ಎಲ್ಲ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ ಸರ್. ಓಕೆ, ಇಷ್ಟೆಲ್ಲ ಪರೀಕ್ಷೆ ಮಾಡೋಕ್ಕೆ ತಾವು ತಗೊಳ್ಳೋದು ಬರೀ 95 ರೂಪಾಯಿ. 95 ರೂಪಾಯಿ ರೇಷ್ಮೆ ಬೆಳೆಗಾರರಿಗೆ. ಹೌದು ಸರ್. ಬೇರೆ ಬಂದರೆ 472 ರುಪೀಸ್. ಹೌದಾ? ಹೌದು ಸರ್. ನೋಡಿದ್ರಾ, 472 ರೂಪಾಯಿ ತಗೋತೀರಿ ಮಣ್ಣಿನ ಸಮಗ್ರವಾದ ಒಂದು ವಿಶ್ಲೇಷಣೆ ಮಾಡಿ ಕೊಡೋದಕ್ಕೆ ಅಲ್ವಾ? ಎಷ್ಟು ದಿನ ತಗೋತೀರಿ ಸರ್? ನಾವು ಒಂದು ರೈತರದ್ದು ಬಂತಂದರೆ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರೊಸೆಸ್ಗೆ ಟೈಮ್ ಹಿಡಿತಲ್ಲ. ಒಂದು 10 ರೈತರದಷ್ಟು ಮಣ್ಣು ಬಂದರೆ ನಾವು ಮಾಡಿಕೊಡ್ತೀವಿ. 1 ವೀಕಲ್ಲಿ ಆಗುತ್ತೆ ಸರ್. ಒಂದು ವಾರದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ನಾವು ಕೊಟ್ಬಿಡ್ತೀವಿ. ಓಕೆ, ಈಗ ಅವರು CSRTIಗೆ ಬಂದೇ ಮಣ್ಣು ಮಾದರಿ ಕೊಡಬೇಕಾ ಅಥವಾ ಏನಾದರೂ ಅಂಚೆ ಮೂಲಕ ತಮಗೆ ಕಳಿಸ್ಬೋದಾ? ಹೇಗೆ? ಹತ್ತಿರ ಇರೋ ರೈತರು, ವಿಲೇಜ್ ರೈತರು ತಾವೇ ಬಂದು ಕೊಡ್ಬೋದು, ಇಲ್ಲಾಂದರೆ ಪೋಸ್ಟಲ್ ಅಡ್ರೆಸ್ಸಲ್ಲೂ ಕಳಿಸ್ಬೋದು. ಹೌದಾ? ಹೌದು ಸರ್. ನೀವು ಅವ್ರಿಗೆ ಪೋಸ್ಟ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಇದ್ದರೆ ನಾವು ವಾಟ್ಸಪ್ ಮುಖಾಂತರನೂ ರಿಪೋರ್ಟ್ ಕಳಿಸ್ತೀವಿ. ಹೌದಾ? ಹೌದು. ಹಣ ಪಾವತಿ ಎಲ್ಲ ಹೇಗೆ? ಹಣ ಪಾವತಿ ಆಫೀಸ್ದು ಡೈರೆಕ್ಟರ್ದು ಅಕೌಂಟ್ ಇರುತ್ತೆ. ಅಕೌಂಟ್ ಡೀಟೇಲ್ಸು ನಾವು ಪ್ರೊಫಾರ್ಮ ಇನ್ವಾಯ್ಸ್ ಅಂತ ಕೊಡ್ತೀವಿ, ಅವ್ರು ಬ್ಯಾಂಕಿಗೆ ಹೋಗಿ ಕಟ್ಬೋದು. ಹೌದಾ? ಡಿಜಿಟಲ್ ಪೇಮೆಂಟ್ನೆಲ್ಲ ತಗೊತಾರೆ ಸರ್. ಡಿಜಿಟಲ್ ಪೇಮೆಂಟು ತಗೊತಾರೆ. ನಿಮ್ಮ ಮೊಬೈಲಿಂದನೂ ಅಕೌಂಟಿಗೆ ಪೇ ಮಾಡ್ಬೋದು. ಓಕೆ, ಅಂದರೆ ಈಗ ಭಾಳ ಸರಳವಾಗಿ ಹೋಗಿದೆ ಅಲ್ವೇ? ಹೌದು. ತಂತ್ರಜ್ಞಾನ ಇರೋದ್ರಿಂದ ಭಾಳ ಸುಲಭವಾಗಿ ಅವರು ನಿಮಗೆ ಮಣ್ಣಿನ ಮಾದರಿ ಕಳಿಸ್ಬೋದು. ಹೌದು. ಒಂದು ವಾರ 15 ದಿವಸದೊಳಗಡೆ ಅದರ ರಿಪೋರ್ಟನ್ನು ಪಡ್ಕೋಬೋದು. ಈಗ ನೀವೇನೋ ರಿಪೋರ್ಟ್ ಕೊಟ್ಬಿಡ್ತೀರಾ ಸರ್? ಅದರಲ್ಲಿ ಬಹಳ ಕ್ಲಿಷ್ಟಕರವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಈಗ ಮೊದಲನೇದು pH, ರಸಸಾರದ ಬಗ್ಗೆ ಬರೋದು. ಇದು ಏನನ್ನು ಸೂಚಿಸುತ್ತೆ ಸರ್? ರಸಸಾರ ಮಣ್ಣು ಆರೋಗ್ಯವಾಗಿ ಇದೀನಲ್ಲ ಅಂತ ತಿಳ್ಕೊಬೇಕಾದ್ರೆ ಅದರಲ್ಲಿ ನಾವು 3 ಪ್ಯಾರಾಮೀಟರನ್ನು ತಿಳ್ಕೊಬೇಕಾಗುತ್ತೆ ಸರ್. ಫಿಸಿಕಲ್, ಕೆಮಿಕಲ್ ಮತ್ತು ಬಯೋಲಾಜಿಕಲ್ ಅಂತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಅದು ಪೊರಾಸಿಟಿ ಅಂತೀವಿ, ಮತ್ತು ಅದ್ರ ಈ ಗಾಳಿಯನ್ನು ಹೇಗೆ ಹಿಡ್ಕೊಳ್ಳುತ್ತೆ, ನೀರು ಹೆಂಗೆ ಹಿಡ್ಕೊಳ್ಳುತ್ತೆ, ಅದೆಲ್ಲ ಫಿಸಿಕಲ್ ಪ್ರಾಪರ್ಟಿಯಲ್ಲಿ. ಕಣಗಳ ರಚನೆ, ಯಾವ ತರ ಕಣಗಳಿಂದ ಆಗಿದೆ ಮಣ್ಣು, ಅದರ ಮೂಲಭೂತವಾದ ಕಲ್ಲು ಯಾವುದು, ಅಲ್ವಾ, ಅದೆಲ್ಲ ಬರುತ್ತೆ. ಮತ್ತೆ ಇದು ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಏನಾಗುತ್ತೆ, ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ, ಅದ್ರದ್ದು ರಸಸಾರ ಎಷ್ಟಿದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟಿದೆ, ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್, ಅದನ್ನೆಲ್ಲ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಬರುತ್ತೆ. ಮಣ್ಣಿನ ಕೆಮಿಕಲ್ ಪ್ರಾಪರ್ಟಿ. ಬಯೋಲಾಜಿಕಲ್ ಪ್ರಾಪರ್ಟಿಯಲ್ಲಿ ಸೂಕ್ಷ್ಮ ಜೀವಿಗಳು ಬರ್ತವೆ ಸರ್. ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ಫಂಗಸ್ ಬರುತ್ತೆ, ಅರ್ತ್ ವರ್ಮ್ಸ್ ಎಲ್ಲ ಬರ್ತವೆ, ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಎಷ್ಟಿದೆ, ಅದೆಲ್ಲ ಈ ಥರ ಬಯೋಲಾಜಿಕಲ್ ಆಗಿ ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟು ಅಂಶ ಮಣ್ಣಲ್ಲಿ ಇರಬೇಕು. ಈ ರಸಸಾರದ ಬಗ್ಗೆ ಹೇಳಿ ಸರ್. ರಸಸಾರದಲ್ಲಿ ಸರ್, ಈಗ ಹಿಪ್ನೇರಳೆ ಗಿಡಕ್ಕೆ ನಾವು ಸ್ಟಡಿ ಮಾಡಿದ ಮೇಲೆ ಒಂದು ಕನ್ಕ್ಲೂಷನ್ ಬಂದಿದ್ದೇವೆ. ರಸಸಾರ 6.2 ಇಂದ 7.5 ಈ ಮಿತಿಯಲ್ಲಿದ್ದರೆ
ಹಿಪ್ಪನೇರಳೆ ಗಿಡ ಮಣ್ಣಿನಲ್ಲಿರುವ ಲವಣಾಂಶವನ್ನು ಬೇರ್ ಮುಖಾಂತರ ಹೀರ್ಕೊಳ್ಳುತ್ತೆ. ಅದು ವ್ಯತ್ಯಾಸ ಆದರೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಹೀರ್ಕೊಳ್ಳೋದ್ರಲ್ಲಿ ಕಡಿಮೆ ಆಗುತ್ತೆ. ಆವಾಗ ನಮ್ದು ಹಿಪ್ಪನೇರಳೆ ಬೆಳವಣಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದು ಯಾವ ಆಧಾರದ ಮೇಲೆ ಹೇಳ್ತೀರಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳಿ? ಈಗ ರೈತರಿಗೆ ಗೊತ್ತಾಗೋದಿಲ್ಲ. ಅವರು ಮಣ್ಣನ್ನು ನಮಗೆ ಕೊಟ್ಟಿದಾಗ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಈಗ ಒಬ್ಬ ರೈತರು ಟೆಸ್ಟ್ ಮಾಡಿದಾಗ ಮಣ್ಣಿನ ರಸಸಾರ ನಾವು ಹೇಳ್ತೀವಿ 6.2 ಅಂತ, ಅದಕ್ಕೆ ಕಡಿಮೆ ಇತ್ತು, 5 ಇತ್ತು, 4 ಬರ್ಬೋದು. ಕೆಲವೊಬ್ಬ ರೈತರು ಬರುತ್ತೆ ಆ್ಯಸಿಡಿಕ್ ಆಗಿದ್ರೆ, ಅವಾಗ ಅವ್ರದ್ದು ಆ್ಯಸಿಡಿಕ್ ಸಾಯಿಲ್ ಇದೆ. ನೀವೇನು ಮಾಡಬೇಕು, ನಾವು ಹೇಳ್ತೀವಿ, ಅವ್ರ ರಿಕಮೆಂಡೇಷನಲ್ಲಿ ಹೇಳ್ತೀವಿ, ನೀವು ಲೈಮ್ ಅಪ್ಲೈ ಮಾಡಬೇಕು. ಲೈಮ್ ಅಪ್ಲೈ ಮಾಡಿದಾಗ ಅದ್ರದ್ದು pH ರಸಸಾರ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಅಂದರೆ ನಮಗೇನು ಮೀಡಿಯಮ್ ರೇಂಜ್ ಅಂತೀವಲ್ಲ ಆ ರೇಂಜಿಗೆ ನಾವು ತಗೊಂಡು ಹೋಗ್ಬೋದು. 1 ಹೆಕ್ಟರ್ಗೆ 90 kg ಲೈಮು ನಾವು ರಿಕಮೆಂಡ್ ಮಾಡ್ತೀವಿ ಸರ್. ಅದು ರಿಪೋರ್ಟ್ ಮೇಲೆ, ಟೆಸ್ಟ್ ಬೇಸ್ ರಿಪೋರ್ಟ್ ಮೇಲೆ ಮಾಡ್ತೀವಿ. ಅದೇ ಥರ ರಸಸಾರ ಹೆಚ್ಚಿಗಿದ್ರೆ ಏನು ಮಾಡಬೇಕು, 8 ಇತ್ತು, 8, 9 ಅಲ್ಲಿವರೆಗೂ ಬರ್ತಾಯಿದೆ ರೈತರು. ಕೆಲವೊಬ್ಬರು ನಾವು ಟೆಸ್ಟ್ ಮಾಡಿದಾಗ ಅವ್ರಿಗೆ ನಾವು ಜಿಪ್ಸಮ್ಮನ್ನು ಕೆಮಿಕಲ್ ಹಾಕೋಕ್ಕೆ ರಿಕಮೆಂಡ್ ಮಾಡ್ತೀವಿ. ಅವ್ರು ಹಾಕಿದಾಗ ಅವ್ರದ್ದು ರಸಸಾರ ಮಧ್ಯಮ ರೇಂಜ್ಗೆ ಬರುತ್ತೆ. ಇದು ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು ಅಲ್ವಾ? 6.2ರಿಂದ 7.5 ಆ ಇದರಲ್ಲಿ ಇರಬೇಕು. ಓಕೆ. ಈಗ ರಸಸಾರ ಹೆಚ್ಚು ಕಡಿಮೆ ಇದ್ದಾಗ ನೀವು ಕೊಡುವಂತಹ ಶಿಫಾರಸುಗಳನ್ನು ಅನುಸರಿಸಿ ಅವರು ಸುಣ್ಣನೋ ಅಥವಾ ಜಿಪ್ಸಮ್ಮೋ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಹಾಂ ಸರ್. ಅದು ಸರಿ ಹೋಯ್ತೋ ಅಥವಾ ಇಲ್ವೋ ಅನ್ನೋ ತಿಳ್ಕೊಳ್ಳೋಕ್ಕೆ ಮರು ವರ್ಷನೇ ಮತ್ತೊಂದು ಸರಿ ಪರೀಕ್ಷೆ ಮಾಡಿಸ್ಬೇಕಾ? ಮಾಡಿಸ್ಬೇಕು ಅಂತನೇ ಏನಿಲ್ಲ ಸರ್. ಅದು ಅವ್ರು ಫಾಲೋ ಮಾಡಿದ್ರೆ ಅದು ಆಟೋಮೆಟಿಕ್ ಬಂದಿರುತ್ತೆ. ಆಯಿತು. ಇದರಲ್ಲಿ ನಮ್ಮದು ಏನಿರುತ್ತೆ, ಕೆಲವೊಂದು ಪ್ಯಾಕೇಜ್ ಇರುತ್ತೆ, ಅದೆಲ್ಲ ಹೇಳ್ತೀವಿ ರೈತರಿಗೆ. ನಾವು ಟೆಸ್ಟ್ ಮಾಡಿದ ಮೇಲೆ ಕೊಟ್ಟಿಗೆ ಗೊಬ್ಬರ ಇಷ್ಟು ಹಾಕಬೇಕು, ಎರೆಹುಳ ಗೊಬ್ಬರ ಹಾಕೋದು, ಗ್ರೀನ್ ಮ್ಯಾನ್ಯೂರ್ಸ್ ಅಂತೀವಲ್ಲ, ಹಸಿರೆಳೆ ಗೊಬ್ಬರ, ಬಯೋ ಫರ್ಟಿಲೈಸರು, ಇವೆಲ್ಲ ಹಾಕೋದ್ರಿಂದ ಮಣ್ಣಿನ ರಸಸಾರ ಬ್ಯಾಲೆನ್ಸ್ ಆಗಿರುತ್ತೆ ಸರ್. ನೀವು ಲೈಮ್ ಜಿಪ್ಸಮ್ ಹಾಕಲಿಲ್ಲ ಅಂದ್ರೂ ಇವನ್ನು ನೀವು ಹಾಕ್ಕೊಂಡು ಇದ್ದರೆ ನಿಮ್ಮ ಮಣ್ಣಿನ ಆರೋಗ್ಯ ಅದು ರಸಸಾರ ಮೇಂಟೈನ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ EC ಅಂದ್ರಲ್ಲ, ಏನಂದ್ರೆ ಸರ್ EC ಅಂದರೆ ಅದರಲ್ಲಿ ಏನಂತೆ ಸೆಲೆನಿಟಿ ಅಂತ ಇದು ಮಾಡ್ತೀವಿ ನಾವು. ಅದು ಬಿಲೋ 1 ಇರಬೇಕಂತ ಹೇಳ್ತೀವಿ. ಅದು ಹೆಚ್ಚಿಗೆ ಇದ್ರೆ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಅದೇ ಸೇಮ್ ರಸಸಾರದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತಲ್ಲ ಅದರಲ್ಲೂ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಸ್ ಅಂದರೆ ತಗೊಳ್ಳೋದು, ಲವಣಾಂಶವನ್ನು ಗಿಡ ಕಡಿಮೆ ತಗೊಳುತ್ತೆ. ಅದು ನಮ್ಮ ಮಣ್ಣಿನಲ್ಲಿ ಲವಣಾಂಶ ಇದೆ, ಬಟ್ ಗಿಡ ಅಷ್ಟು ತಗೊಳ್ಳಲ್ಲ. ಅಂದರೆ ಲವಣಾಂಶ ಅಂದರೆ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಪೋಷಕಾಂಶಗಳು ಅನ್ಬೇಕು. ಗಿಡ ಬೇರು ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸರ್. ಓಕೆ. ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸರಿಪಡಿಸೋದು ಹೇಗೆ? ಅದು ಸರಿಪಡಿಸೋದು ಅದು ಅಷ್ಟೊಂದು ಇರಲ್ಲ ಸರ್. ನಾವು ಹಿಂಗೆ ಹೇಳ್ತೀವಲ್ಲ, ನಾವು ಆರ್ಗ್ಯಾನಿಕ್ ಇನ್ಪುಟ್ಸ್, ಸಾವಯವ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಅದನ್ನು ನೀವು ECಯನ್ನು ನೀವು ಇದು ಮಾಡ್ಕೋಬೋದು, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಈ ಸಾವಯವ ಇಂಗಾಲ ಅಂದ್ರಿ? ಸಾವಯವ ಇಂಗಾಲ ಸರ್, ಆರ್ಗ್ಯಾನಿಕ್ ಕಂಟೆಂಟ್ ಇನ್ ಸಾಯಿಲ್ ಅಂತೀವಿ. ಅಂದ್ರೆ ಮಣ್ಣಿನಲ್ಲಿ ಎಷ್ಟು ಇಂಗಾಲಾಂಶ ಅದು ಸಿಂಥೆಟಿಕ್ ಆಗಿ ಬರಲ್ಲ. ನೈಟ್ರೋಜನ್, ಸಲ್ಫರ್ ಎಲ್ಲ ಸಿಂಥೆಟಿಕ್ ಫರ್ಟಿಲೈಸರ್ ಅಂತ ಹಾಕ್ತೀವಿ ಮಣ್ಣಿಗೆ. ಬಟ್ ಇಂಗಾಲ, ಸಾವಯವ ಇಂಗಾಲ ಏನಿರುತ್ತೆ ಅದು ಆರ್ಗ್ಯಾನಿಕ್ ಇನ್ಪುಟ್ಸಲ್ಲಿ ಬರುತ್ತೆ. ಆರ್ಗ್ಯಾನಿಕ್ ಇನ್ಪುಟ್ಸಲ್ಲಿ ನಾವು ಏನೇನು ಹಾಕ್ಬೋದು ಅಂದರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ, ಬಯೋ ಫರ್ಟಿಲೈಸರು, ಹಸಿರೆಳೆ ಗೊಬ್ಬರ ಎಲ್ಲ ಇದು ಆರ್ಗ್ಯಾನಿಕಲ್ಲಿ ಬರುತ್ತೆ. ಅದು ಡಿಕಾಂಪೋಸಿಷನ್ ಆಗಿದ್ಮೇಲೆ ಇಂಗಾಲ ಏನು ಇರುತ್ತಲ್ಲ ಮಣ್ಣಿನಲ್ಲಿ ಅದು ತುಂಬ ಮಹತ್ವವಾಗಿರುತ್ತೆ ಸರ್. ಸಸ್ಯದ ಬೆಳವಣಿಗೆಗೆ ಕಾರ್ಬನ್ ಬೇಕು, ನೈಟ್ರೋಜನ್ನು ಅದು ಬೇಕಾಗುತ್ತಲ್ಲ, ಅದೇ ಥರ ಕಾರ್ಬನ್ನು ನಮಗೆ 0.6% ಮಧ್ಯಮ ರೇಂಜಲ್ಲಿ ಇರಲೇಬೇಕು. ಅದಕ್ಕೆ ಕಡಿಮೆ ಇದ್ದರೆ ನಿಮ್ಮದು ಮಣ್ಣಿನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ ಆಗುತ್ತೆ. ಈಗ ಒಂದು ಗಿಡದ ಬೆಳವಣಿಗೆಗೆ 17 ಪೋಷಕಾಂಶಗಳು ಮಣ್ಣಲ್ಲಿ ಇರಬೇಕು ಅಂತ ತಾವು ಹೇಳ್ತೀರಿ ಅಲ್ವೇ? ಹೌದೌದು. ಈ ಪೋಷಕಾಂಶಗಳು ಸಮತೋಲಿತವಾಗಿ ಇರಬೇಕು. ಯಾವುದೋ ಒಂದು ಅದಕ್ಕೆ ನಾವು ಹೇಳ್ತೀವಿ ಮಣ್ಣಿನ ಆರೋಗ್ಯ ಅಂದರೆ ಸುಮ್ಮನೆ ಏನೇನೋ ಹಾಕೋದಲ್ಲ ಸರ್, ಅದು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಅಂತೀವಿ. ಅದಕ್ಕೆ ನಾವು ರಿಕಮೆಂಡೇಶನ್ ಮಾಡ್ತೀವಿ. ಜನರಲ್ ರಿಕಮೆಂಡೇಶನ್ ಅಂತಂದಿದೆ ಸರ್, 350, 140, 140 ಅಂದರೆ NPK, 350 kg ನೈಟ್ರೋಜನ್, 140 kg ಫಾಸ್ಫರಸ್, 140 kg ಪೊಟ್ಯಾಷಿಯಮ್ ಅಂತ
ಈ ಥರನ ರಿಕಮೆಂಡೇಶನ್ ಮಾಡ್ತೀವಿ. ಇದು ಜನರಲ್ ರಿಕಮೆಂಡೇಶನ್. ಸರಿ. ಅದು ಬ್ಯಾಲೆನ್ಸ್ಡ್ ಇರುತ್ತೆ, ಅಷ್ಟೇ ಹಾಕ್ಬೇಕಂತ ನಾವು ಸಂಶೋಧನೆ ಮಾಡಿಟ್ಟಿದ್ದು ಸರ್. ಅಲ್ಲ ಅದು ಸರಿ, ಅದು ಜನರಲ್ ಆಯಿತು. ಸ್ಪೆಸಿಫಿಕ್ ಆಗಿ ಬೇಕು ಅಂತಂದ್ರೆ ಸ್ಪೆಸಿಫಿಕ್ ಅಂದರೆ ನೀವು ಪರೀಕ್ಷೆ ಮಾಡಿದ್ಮೇಲೆ ನಾವು ಹೇಳ್ತೀವಿ ಸರ್. ಈಗ ನೈಟ್ರೋಜನ್ ಮಧ್ಯಮ ರೇಂಜಲ್ಲಿದ್ದರೆ 140 kg ನಾವು ರಿಕಮೆಂಡ್ ಮಾಡ್ತೀವಿ. ಅದಕ್ಕೆ ಕಡಿಮೆ ಇದ್ದರೆ 240 kg. ಒಂದು ರೇಂಜ್ ಇದೆ ನಮ್ಮ ಹತ್ರ. ಪರೀಕ್ಷೆ ಆದಮೇಲೆ ಅದು ರಿಸಲ್ಟ್ ನೋಡಿಕೊಂಡು ನಾವು ರಿಕಮೆಂಡ್ ಮಾಡ್ತೀವಿ ಸರ್. ಈ ತರಹ ಕೆಲವೊಂದು ರೈತರದ್ದು ಸರ್ ಪೊಟ್ಯಾಷಿಯಂ ತುಂಬ ಹೈ ಇದೆ ಕರ್ನಾಟಕ ಸ್ಟೇಟಲ್ಲಿ, ಅವ್ರಿಗೆ ನಾವು ಮಿನಿಮಮ್ 8 kg ರಿಕಮೆಂಡ್ ಮಾಡ್ತೀವಿ. ಆ ಥರ. ಓಕೆ, ಅದೇ ತರಹ ಎಲ್ಲದಕ್ಕೂ ಅನ್ವಯಿಸುತ್ತಾ? ಎಲ್ಲದಕ್ಕೂ ಹಾಗೆ ಇದೆ ಸರ್. ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಪ್ರತಿಯೊಂದಕ್ಕೂ ಒಂದು ರೇಂಜ್ ಇದೆ. ಅದು ಆ ರೇಂಜಲ್ಲೇ ನಾವು ರಿಕಮೆಂಡ್ ಮಾಡ್ತೀವಿ. ಅದಕ್ಕೆ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಬೇಕಂತೀವಿ. ಈಗ ಫಾರ್ಮ್ಯಾಡ್ ಮೆನೂರ್ ಇದೆ, 25 ಮೆಟ್ರಿಕ್ ಟನ್ ಪರ್ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಪರ್ ಎಕರ್ಗೆ 10 to 12 ಮೆಟ್ರಿಕ್ ಟನ್ 1 ಎಕರೆಗೆ ಅಷ್ಟು ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ 8 ಮೆಟ್ರಿಕ್ ಟನ್ ಹೇಳ್ತೀವಿ. ಮತ್ತು ಹಸಿರೆಳೆ ಗೊಬ್ಬರ ಡೆಂಚ ಸೀಡ್ಸ್ ಅಂದ್ರೆ 25 kg ಹೆಕ್ಟರ್ಗೆ. ಆ ಥರ ಬೈ ಫರ್ಟಿಲೈಸರಲ್ಲಿ 2 ಹೇಳ್ತೀವಿ ಸರ್. ಒಂದು ಅಜೋಟೋಬ್ಯಾಕ್ಟರು ಮತ್ತು ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಅಜೋಟೋಬ್ಯಾಕ್ಟರ್ 25 kg ಪರ್ ಹೆಕ್ಟರ್ಗೆ. ಅದೇ ಥರ ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ 5 kg ಪರ್ ಹೆಕ್ಟರ್ಗೆ. ಈ ಥರ ನಾವು ಹೇಳ್ತೀವಿ. ಅದು ಯಾಕೆ ಅಷ್ಟು ಹೇಳ್ತೀವಿ ಅನ್ನೋದು ಸ್ಟಡಿ ಮಾಡಿ ಹೇಳಿದ್ದು. ಅದಕ್ಕೆ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಇದು ಮಾಡ್ತೀವಿ ಸರ್. ಓಕೆ, ಅಂದರೆ ಮಣ್ಣು ಅಂದರೆ ಇವೆಲ್ಲ ಪೋಷಕಾಂಶಗಳು ಇರಬೇಕು. ಈಗ ಅವಾಗ ಅದು ಆರೋಗ್ಯಪೂರ್ಣವಾಗಿ ಇದೆ ನಿಮ್ಮ ಭೂಮಿಯ ಮಣ್ಣು ಅಂತ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮಾ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಬನ್ನಿ ಬನ್ನಿ ನಂಬವರೇ, ಎಲ್ಲ ಬನ್ನಿ ನಂಬವರೇ, ಓಡಿ ಬನ್ನಿ ನೋಡಿ ಬನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈಗ ಹೊಸ ಒಂದು ಸಮಸ್ಯೆ ಉದ್ಭವ ಆಗ್ತಿದೆ ಅಂತ ನೀವು ವಿಜ್ಞಾನಿಗಳೇ ಹೇಳ್ತಾ ಇದ್ದೀರಿ. ಹೌದು ಸರ್. ಅದೇನು ಅಂತಂದರೆ, ನಾವು ಕೃಷಿಯಲ್ಲಿ ಬಳಸ್ತಾ ಇರುವಂತಹ ರಾಸಾಯನಿಕಗಳ ವಿಷ ಮಣ್ಣಲ್ಲಿ ಉಳಿತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಅಂತಹ ಮಣ್ಣಿನಲ್ಲಿ ಬೆಳೆದಂತಹ ಸೊಪ್ಪನ್ನು ತಿಂದಂತಹ ರೇಷ್ಮೆ ಹುಳುಗಳು ಕಡೆಗೆ ಗೂಡು ಕಟ್ತಾ ಇಲ್ಲ ಅಂತ. ಹೌದು ಸರ್. ಈಗ ತಾವು ಮಣ್ಣು ಪರೀಕ್ಷೆ ಮಾಡ್ತಿರಲ್ಲ, ಅವಾಗ ಈ ವಿಷ ರಾಸಾಯನಿಕಗಳ ಉಳಿಕೆಗೆ ಸಂಬಂಧಪಟ್ಟಂತೇನು ತಾವು ಪರೀಕ್ಷೆ ಮಾಡ್ತೀರಾ? ಹೌದು ಸರ್. ಈಗ ನಾನು ಇದರಲ್ಲಿ ಒಂದು ಮಾಹಿತಿಯನ್ನು ಹೇಳಬೇಕಾದ್ರೆ, ಹೊಸ ರೇಷ್ಮೆ ಬೆಳೆಗಾರರು ಅವರು ರೇಷ್ಮೆ ಕೃಷಿಗೆ ಬರೋಕ್ಕಿಂತ ಮುಂಚೆ ಅವ್ರ ಮಣ್ಣನ್ನು ಪರೀಕ್ಷೆ ಮಾಡಿಸ್ಲೇಬೇಕು. ಆ ಪರೀಕ್ಷೆಯಲ್ಲಿ ವಿಷಾಂಶ ಇದನ್ನ ಎಲ್ಲ ನಾವು ಪರೀಕ್ಷೆ ಮಾಡ್ತೀವಿ ಸರ್. ಅಂದರೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಹರ್ಬಿಸೈಡ್ಸ್ ಅದೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಹೆವಿ ಮೆಟಲ್ಸ್ ಇರುತ್ತೆ, ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆಯಲ್ಲಿ ಬಂದರೆ ಪಾಸಿಟಿವ್ ಅಂದರೆ ಇದೆ ಅಂತ ಗೊತ್ತಾದರೆ ನಾವು ರೈತರಿಗೆ ಮೆಕ್ಕೆಜೋಳ ಹಾಕೋಕ್ಕೆ ಶಿಫಾರಸು ಮಾಡ್ತಾಯಿದ್ದೇವೆ. ಮೆಕ್ಕೆಜೋಳ ಹಾಕ್ಬೋದು, ಸಾಸಿವೆ ಹಾಕ್ಬೋದು. ಅದರಿಂದ ಮಣ್ಣಿನಲ್ಲಿರೋ ವಿಷಾಂಶ ಕಡಿಮೆ ಆಗುತ್ತೆ.
ಅದು ಆದಮೇಲೆ ನೀವು ನೇರಳೆ ನಾಟಿಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸ್ಬೋದು. ಅಂದರೆ ಎರಡೇ ಪರಿಹಾರನಾ? ಪರಿಹಾರ ಇದೆ ಸರ್. ಅಂದರೆ ರೈತರಿಗೆ ಅದು ಈಸಿಯಾಗಿ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನೊಂದಂದರೆ ನಾವು ಬಯೋಚಾರ್ ಹೇಳ್ತೀವಿ. ಬಯೋಚಾರ್ ಹಾಕೋದ್ರಿಂದನೂ ಮಣ್ಣಿನಲ್ಲಿರೋ ವಿಷಾಂಶ, ಬಯೋ ಫರ್ಟಿಲೈಸರ್ ಹಾಕೋಕ್ಕೆ ಅದರಲ್ಲಿ ಏನಿರುತ್ತೆ ಸೂಕ್ಷ್ಮ ಜೀವು ಮಣ್ಣಿನಲ್ಲಿರೋ ವಿಷ ಪೆಸ್ಟಿಸೈಡನ್ನು ಡಿಗ್ರೇಡ್ ಮಾಡ್ತವೆ. ಇವೆಲ್ಲ ವಿಧಗಳಿದ್ದಾವೆ. ಅಥವಾ ಇನ್ನೊಂದು ಹೇಳ್ತೀವಿ, ನೀರನ್ನು ನಿಮ್ಮ ಜಮೀನಲ್ಲಿ ವಿಷಾಂಶ ಇದ್ದರೆ ನೀರನ್ನು ಸ್ಟ್ಯಾಗ್ನೆಂಟ್ ಆಗೋ ಥರ ಬಿಡಬೇಕು, ನಿಲ್ಲಿಸಿಬಿಡಬೇಕು. ಅದು ಏನಾಗುತ್ತೆ ಡೈಲ್ಯೂಟ್ ಆಗಿ ಸ್ವಲ್ಪ ಮತ್ತೆ ವಿಷಾಂಶ ಕಡಿಮೆ ಆಗುತ್ತೆ. ಈ ಥರ ಅಂದರೆ ಮೆಕ್ಕೆಜೋಳ ಯಾಕೆ ಹೇಳ್ತೀವಿ ಅಂದ್ರೆ ಸರ್, ಅದು ಭೂಮಿಯಿಂದ ಬೇರ್ ಮುಖಾಂತರ ತೆಗೆದು ಬಿಡುತ್ತೆ. ಈ ವಾಟರ್ ಸ್ಟ್ಯಾಗ್ನೆಂಟ್ ಮಾಡಿದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ, ಬಟ್ ಡೈಲ್ಯೂಟ್ ಫಾರ್ಮಲ್ಲಿರುತ್ತೆ. ಅದಕ್ಕಾಗಿ ಮೆಕ್ಕೆಜೋಳ ಈಜಿ ಮೆಥಡ್ ರೈತರಿಗೆ ಅಂತ. ಅಲ್ಲ, ಈ ನಮ್ಮ ಭಾಗದಲ್ಲಿ ಸಾಸಿವೆ ಅಷ್ಟಾಗಿ ಬೆಳೆಯಲ್ಲ, ಮೆಕ್ಕೆಜೋಳ ಬೆಳಿಬೋದು, ಸಾಸಿವೆನೂ ಬೆಳಿಬೋದು ಅಂತ ಹೇಳ್ತೀರಿ. ಹೌದು ಸರ್. ಆದರೆ ಬೆಳೆದ ಮೇಲೆ ಅದನ್ನ ಮತ್ತೆ ಮಣ್ಣಿಗೆ ಸೇರ್ಸಕ್ ಬರಲ್ಲ. ಮಣ್ಣಿಗೆ ಸೇರಿಸಬಾರ್ದು, ಅದು ಬೇರೆ ಸಮೇತ ತೆಗೆದು ಬೇರೆ ಕಡೆ ಹಾಕ್ಬೋದು, ನೀವು ಬೇರೆದಕ್ಕೆ ಉಪಯೋಗ ಮಾಡ್ಕೋಬಹುದು. ಹೌದಾ? ಹೌದು ಸರ್. ಅಂದ್ರೆ ಈಗ ಜಾನುವಾರುಗಳಿಗೆ ಹಾಕ್ಬೋದು. ಹೌದು. ಅಲ್ಲ, ವಿಷ ತೆಗೆದಿರುತ್ತೆ ಅಂತೀರಿ, ಜಾನುವಾರುಗಳಿಗೆ ಇರುತ್ತೆ. ಆ ಜಾನುವಾರಿಗೆ ವಿಷ ಆಗೋಷ್ಟು ಇರೋದಿಲ್ಲ, ಅಷ್ಟೊಂದು ಇರೋದಿಲ್ಲ. ನಿಮಗೆ ಏನಾದರೂ ಇದಿದ್ರೆ ಅದು ಬರ್ನ್ ಮಾಡ್ಬೋದು, ಅಥವಾ ಗೊಬ್ಬರ ಮಾಡೋಕ್ಕೆ ಕಾಂಪೋಸ್ಟ್ ಪಿಟ್ಟಿಗೆ ಹಾಕೋಬಹುದು. ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೊಂದ್ಸರಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಪರೀಕ್ಷೆ ಮಾಡಿಸ್ಕೊಳ್ಳೋ ಒಳ್ಳೇದು. ಬಟ್ ನಾವೇನು ಸ್ಟಡಿ ಮಾಡಿದ್ದೇವೆ ಸರ್, ವರ್ಷದಲ್ಲಿ 2 ಸಾರಿ ಈ ಥರ ಮೆಕ್ಕೆಜೋಳ ಹಾಕಿದರೆ ಅರೌಂಡ್ 70 to 80% ವಿಷವನ್ನು ಕಡಿಮೆ ಆಗ್ತಾ ಇದೆ. ಈಗ ಕೆಲವೊಬ್ರು ಆಲ್ರೆಡಿ ಹಾಕಿದ್ದಾರೆ, ಕ್ರಾಪ್ ಹಾಕಿಬಿಟ್ಟಿದ್ದಾರೆ, ನಾನ್ ಸ್ಪಿನ್ನಿಂಗ್ ಇಶ್ಯೂಸ್ ಬರ್ತಾ ಇದೆ ಅಂತ ರೈತರು ಕೆಲವೊಂದು ಕಡೆ ನಾವು ಹೇಳಿದ್ದೀವಿ. ಮೆಕ್ಕೆಜೋಳ ಹಾಕಿ ಸಾಸಿವೆ ಅದನ್ನು ಹಾಕಿದ್ದಾರೆ. ಕೆಲವೊಬ್ಬರು ಬಯೋಚಾರು ಇಂಥದ್ರಲ್ಲಿ ಯೂಸ್ ಮಾಡಿದಾಗೆ ಅವ್ರದ್ದು ನಾನ್ ಸ್ಪಿನ್ನಿಂಗ್ ಇಶ್ಯೂಸ್ ಹೋಗ್ಬಿಟ್ಟಿದೆ. ಅಂದರೆ ಒಂದು ವೇಳೆ ಪರೀಕ್ಷೆ ಮಾಡೋಕ್ಕಾಗ್ದಲೇ ಹಿಪ್ನೇರಳೆ ಹಾಕ್ಬಿಟ್ಟಿದ್ರು ಅವರು ಇದನ್ನ ಮಾಡ್ಕೊಂಡ್ರೆ ತಾವು ಹೇಳಿದ ಹುಳ ಏನಾರ ಮತ್ತೆ ಆಗ್ತಾ ಅಂದ್ರೆ ಇನ್ನೂ ವಿಷ ಇದೆ ಅಂತ ಗೊತ್ತಾಗುತ್ತೆ. ರೇಷ್ಮೆ ಹುಳನು ಒಂದು ಬೆಸ್ಟ್ ಇಂಡಿಕೇಟರ್ ನಿಮ್ಮ ಭೂಮಿಯಲ್ಲಿ ವಿಷ ಇದೆ ಇಲ್ಲ ಅಂತ ತಿಳ್ಕೊಳಕ್ಕೆ. ಹೌದು ಸರ್. ನೋಡಿ ಪಾಪ ಭಾಳ ಸೂಕ್ಷ್ಮವಾದ ಜೀವಿ. ಸರ್, ಈಗ ಪೋಷಕಾಂಶ ಅಂತ ಏನು ಬರುತ್ತೆ ಅದು ನೀರಿನ ಜೊತೆಗೆ ಬಹಳ ಮಿಳಿತವಾಗಿರುತ್ತೆ ಅಲ್ವಾ? ಹೌದು. ಈ ಪೋಷಕಾಂಶ ನಿರ್ವಹಣೆ ಅಂದರೆ ನಾವು ನೀರಿನ ನಿರ್ವಹಣೆನೂ ಚೆನ್ನಾಗಿ ಮಾಡಲೇಬೇಕು. ಅದ್ರ ಬಗ್ಗೆ ಒಂಚೂರು ಹೇಳಿ. ಈಗ ಇರಿಗೇಷನ್ ಅದೇನಿದೆ, ನೀರಿನ ನಿರ್ವಹಣೆ ಹಿಪ್ಪನೇರಳೆ ತೋಟಕ್ಕೆ, ಅದರಲ್ಲಿ ಸರ್ ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ನೀರಿಂದ ಒಂದು ಇದು ಇದೆ. ನಾವು ಈ ಕಡೆ ನಮ್ಮದು ಸೌತ್ ಇಂಡಿಯಾದಲ್ಲಿ V1 ವೆರೈಟಿಯನ್ನು ಹೆಚ್ಚಾಗಿ ಬೆಳೆಸ್ತೀವಿ. ಅದು ಇರಿಗೇಟೆಡ್ಗೆ ರಿಕಮೆಂಡೆಡ್ ಇದೆ, ಅಂದರೆ ನೀರಾವರಿ ಪದ್ಧತಿಯಲ್ಲಿ ಅದು ಚೆನ್ನಾಗಿ ಬರುತ್ತೆ. ಅದಕ್ಕೇನು ಹೇಳ್ತೀವಿ, ವೀಕ್ಲಿ ಅಂದರೆ 4 days or 5 days ಒಂದ್ಸಲ ನೀರು ಕೊಡಬೇಕಂತ ಹೇಳ್ತೀವಿ. ಬಟ್ ಅದು ಏನು ತುಂಬ ಜನ ಇರೋ ಕಡೆ, ಸೌಲಭ್ಯ ಇರೋ ಕಡೆ ಅವರು ನೀರು ಹಾಕ್ಕೊಡ್ಬೋದು. ನೀರು ಕಡಿಮೆ ಇರೋರು ಏನು ಮಾಡ್ಬೋದು, ನೀರು ಉಳಿತಾಯನೂ ಆಗುತ್ತೆ. ಡ್ರಿಪ್ ಇರಿಗೇಷನ್ ಅಂತಲೂ ನಾವು ಇತ್ತೀಚೆಗೆ ತುಂಬ ರಿಕಮೆಂಡೇಶನ್ ಮಾಡ್ತಾ ಇದ್ದೀವಿ. ಡ್ರಿಪ್ ಇರಿಗೇಷನಲ್ಲಿ ನಿಮ್ಮ ನೀರು ಉಳಿತಾಯ ಆಗುತ್ತೆ. ಅಪ್ರಾಕ್ಸಿಮೇಟ್ ಒಂದು ಇದು ಏನಿದೆ ಅಂದರೆ ಒಂದು ಗಿಡಕ್ಕೆ 2 ರಿಂದ 2.5 ಲೀಟ್ರ್ ನೀರು ಬೇಕು ಸರ್ ಪರ್ ಡೇ. ಇದರ ಮೇಲೆ ಅವರು ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರೆ ನೀರು ಉಳಿತಾಯನೂ ಆಗುತ್ತೆ, ನಿಮ್ಮದು ಹಿಪ್ಪನೇರಳೆ ಗಿಡ ಚೆನ್ನಾಗೂ ಬರುತ್ತೆ. ಮಣ್ಣು ಪರೀಕ್ಷೆ ಮಾಡ್ದಂಗೆ ನೀರು ಪರೀಕ್ಷೆನೇ ಮಾಡ್ಬೋದು. ನೀರು ಪರೀಕ್ಷೆ ಮಾಡ್ಬೋದು. ಎಲ್ಲ ನೀರು ಇರಿಗೇಷನ್ಗೆ ಯೋಗ್ಯ ಇದೇನಲ್ಲ ಅಂತ ತಿಳ್ಕೊಬೇಕಂದ್ರೆ ನೀರನ್ನು ಪರೀಕ್ಷೆ ಮಾಡಲೇಬೇಕು. ನೀರಿನಲ್ಲಿ ಹಾರ್ಡ್ನೆಸ್ ಅಂತೀವಲ್ಲ ಸರ್, ಅದು 500 ಒಳಗಡೆ ಇರಬೇಕು. ಗಡಸ್ತನ ಅದು ಒಳಗಡೆ ಇದ್ದಾಗ ಅದು ನೀರು ಚೆನ್ನಾಗಿದೆ, ನೀವು ಇರಿಗೇಷನ್ ಮಾಡ್ಬೋದು ಅಂತ. ನೀರಲ್ಲಿ ತಾವು ಪರೀಕ್ಷೆ ಮಾಡೋದು ಅದೊಂದೇನಾ? ಹಾರ್ಡ್ನೆಸ್ ಮಾಡ್ತೀವಿ. ಅಥವಾ ನೀರಲ್ಲಿ ಏನು ಪೋಷಕಾಂಶಗಳಿದೆ ಪರೀಕ್ಷೆ ಮಾಡ್ತೀವಿ? ಪೋಷಕಾಂಶ ಹಾರ್ಡ್ನೆಸ್ ಸಾಕು ಅವರಿಗೆ. ಹೌದಾ? ಹೌದು. ಈ ನೀರಿನ ಮಾದರಿ ತರೋದು ಹೇಗೆ? ನೀರಿನ ಮಾದರಿ ತರಬೇಕಾದ್ರೆ ಸರ್, ನಿಮ್ಮ ಬೋರ್ವೆಲ್ ಇದ್ದರೆ ಅವ್ರು ಏನು ಮಾಡಬೇಕು, ಮೋಟ್ರ್ ಆನ್ ಆದಮೇಲೆ ಅರ್ಧ ತಾಸು ಬಿಟ್ಟು ಏನು ನೀರು ಬರುತ್ತೋ ಅದನ್ನು 1 ಲೀಟರ್ ವಾಟರ್ ಕ್ಯಾನಲ್ಲಿ ನೀವು ತಂದು ನಮಗೆ ಕೊಡಬಹುದು. ಹೌದಾ? ಹೌದು ಸರ್. ಅದಕ್ಕೆ ರೆಕಮೆಂಡೇಶನ್ ಅಂದರೆ ಏನು ಮಾಡ್ತೀರಿ? ಅದೇ ಸರ್, ಈಗ ಹಾರ್ಡ್ನೆಸ್ ಹೆಚ್ಚಿಗಿದ್ರೆ ನಾವು ರೈತರಿಗೆ ಏನು ಹೇಳ್ತಾ ಇದ್ದೀವಿ, ಈ ಕೃಷಿ ಹೊಂಡ ಅಂತ ಮಾಡ್ತಾ ಇದ್ದಾರಲ್ಲ ಸರ್ಕಾರ ಇದರಿಂದ, ಆ ಕೃಷಿ ಹೊಂಡ ಥರ ಮಾಡಿ ನೀರನ್ನು ಬಿಡಬೇಕು ಅಲ್ಲಿಗೆ. ಅದರಲ್ಲಿರುವ ಹಾರ್ಡ್ನೆಸ್ ಎಲ್ಲ ಕೆಳಗಡೆ ಇದು ಆಗುತ್ತೆ ಸರ್, ಡಿಪಾಸಿಟ್ ಆಗುತ್ತೆ. ಆಮೇಲೆ ಆ ನೀರನ್ನು ನೀವು ನಿಮ್ಮ ತೋಟಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಸಾಫ್ಟ್ನರ್ ಅಂತೂ ಸಿಗ್ತವೆ ಸರ್, ಹಾಕೋಬಹುದು.
ಅಂದರೆ ಕೃಷಿ ಹೊಂಡ ಮಾಡಿದರೆ ಸಾಕು ಅಂತ. ಸಾಕು. ಕೃಷಿ ಹೊಂಡ ರೈತರಿಗೆ ಸಿಂಪಲ್ಲು ಇರುತ್ತೆ, ನೀರು ಇರುತ್ತೆ, ಮಾಡ್ಕೋಬೋದು. ಓಕೆ. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಈಗ ಪೋಷಕಾಂಶಗಳ ನಿರ್ವಹಣೆ ಅಥವಾ ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಬಂದಾಗ ಕಳೆ ನಿರ್ವಹಣೆನೂ ಕೂಡ ತುಂಬ ಪ್ರಮುಖವಾದ ಪಾತ್ರವನ್ನೇ ವಹಿಸುತ್ತೆ ಅಲ್ವಾ? ಹೌದು. ಈಗ ನಾವೇ ಮಾತಾಡ್ತಾ ಇದ್ದೀವಿ, ಮಣ್ಣಿಗೆ ವಿಷ ಹಾಕಬಾರ್ದು, ಹಾಕಿದರೆ ಹುಳುಗಳಿಗೆ ತೊಂದರೆ ಆಗುತ್ತೆ ಅಂತ. ಈ ವಿಷ ಹಾಕದೆ ಕಳೆ ನಿರ್ವಹಣೆ ಮಾಡೋದು ಹೇಗೆ ಡಾಕ್ಟರ್ ರವೀಂದ್ರ ಅವರೇ? ಸರ್, ಕಳೆ ನಿರ್ವಹಣೆ ಮೆಕ್ಯಾನಿಕಲ್ಲಾಗಿ ಮಾಡ್ತಾರೆ. ಆಫೀಸಲ್ಲಿ ನಾವು ಮೆಕ್ಯಾನೈಜೇಷನ್ ಅಂದರೆ ಟ್ರ್ಯಾಕ್ಟರ್ ಅನ್ನು ಯೂಸ್ ಮಾಡಿ ಕಳೆ ನಿರ್ವಹಣೆ ಮಾಡ್ತಾ ಇದ್ದೇವೆ. ಕೆಲವೊಂದು ಸಾರಿ ಏನು ಮಾಡ್ತೀವಿ, ಬುಲ್ಲಕ್ ಪ್ಲೋವಿಂಗು ಯೂಸ್ ಮಾಡ್ತೀವಿ. ಅಂದರೆ ಉಳುಮೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಮುಖಾಂತರ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಕೆಮಿಕಲ್ ಮೆಥಡಿಂದ ಯೂಸ್ ಮಾಡಬಾರ್ದು. ಏನು ಹರ್ಬಿಸೈಡ್ಸ್ ಅದನ್ನು ಬೇಡ, ಕಳೆನಾಶಕಗಳು ಬೇಡ ಸರ್. ಅಂತರ ಬೇಸಾಯ, ಉಳುಮೆ, ಅಂತರ ಬೇಸಾಯ. ಓಕೆ. ಈಗ ಹೊದಿಕೆ ಹಾಕ್ತೀವಲ್ಲ, ಮಲ್ಚಿಂಗ್ ಅಂತ. ಮಲ್ಚಿಂಗ್ ಅಂದರೆ ಅದರಿಂದ ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿ ಇರುವ ಲವಣಾಂಶ, ನೀರಿನಂಶ, ಪೋಷಕಾಂಶಗಳನ್ನು ತಡೆಗಟ್ಟೋದು, ಅದು ಮಲ್ಚಿಂಗ್ ಅಂತ ಒಂದು ಮೆಥಡ್ ಸರ್. ಮಲ್ಚಿಂಗ್ ಅಂದರೆ ನಾವು ಕೆಲವೊಂದು ಹೊದಿಕೆ ಥರನೂ ಮಾಡ್ಬೋದು, ಇಲ್ಲ ಅಂದರೆ ನಮ್ಮ ತೋಟದಲ್ಲಿ ಏನೇ ಅಂತೀವಿ ಸರ್, ಕಸ ಕಡ್ಡಿ ಎಲೆ ಆ ಥರ ಎಲ್ಲ ಇರುತ್ತಲ್ಲ, ನೀವು ಗಿಡದ ಹತ್ರ ಹಾಕಿದ್ರೆ ಅದು ವೀಡ್ಸ್ ಬರಗುಡಲ್ಲ, ಅದು ನಿಮಗೆ ನ್ಯೂಟ್ರೆಂಟ್ ಪ್ರೊಟೆಕ್ಟ್ ಮಾಡುತ್ತೆ, ನೀರಿನ ಅಂಶವನ್ನು ಹಿಡಿದುಕೊಟ್ಟು ಕಾಪಾಡುತ್ತೆ ಸರ್. ನೀವೇ ಅಭಿವೃದ್ಧಿ ಮಾಡಿದಿರಿ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ. ಹೌದು ಸರ್, ಹೌದು ಅಲ್ವೇ? ಮಾಡಿದ್ದೇವೆ. ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ಟ್ರೆಂಚಿಂಗ್ ಅದೇ, ಈಗ ನಾವು ಗೊಬ್ಬರನ ನಮ್ಮದು ತೋಟದಲ್ಲಿ ಯಾವುದೇ ವೇಸ್ಟ್ ಬಂದಿರುತ್ತಲ್ಲ ಸರ್, ಈಗ ನಾವು ಹಿಪ್ಪನೇರಳೆ ಗಿಡನ ಪ್ರೂಣ ಆದಮೇಲೆ ಅದನ್ನು ಎಲ್ಲೋ ಬೀಸಾಕೋದ್ ಬದಲು ನೀವು ತೋಟದಲ್ಲೇ ಟ್ರೆಂಚ್ ಮಾಡಿಬಿಟ್ಟು ಅದನ್ನು ಹಾಕೋಬೋದು. ಹಾಕಿ ಮುಚ್ಚಿಕೊಂಡಿದ್ರೆ ಅದು ಅಲ್ಲೇ ಡಿಕಾಂಪೋಸ್ ಆಗಿ ನಿಮ್ಮ ಮಣ್ಣಲ್ಲಿ ಸೇರಿಕೊಂಡು ಅದು ಪೋಷಕಾಂಶಗಳು ನಿಮ್ಮ ಗಿಡಕ್ಕೆ ಮತ್ತೆ ಸಿಗುತ್ತೆ. ಟ್ರೆಂಚ್ ಅಂದರೆ ಎಷ್ಟು ಅಡಿ ಅಗಲ, ಉದ್ದ, ಆಳ ಅದನ್ನು ಸರ್ ಕನಿಷ್ಠ ನಾವು ಮಾಡಿದ್ದು 2.5 ಅಡಿ ಆಳ, ಅಂದರೆ 2.5 ರಿಂದ 3 ಅಷ್ಟು ಸಾಕು. ಮಾಡಿದ ಮೇಲೆ ಅಗಲ ಒಂದು 2 ಅಡಿ. ನಿಮ್ಮದು ತೋಟದಲ್ಲಿ ಏನೇ ವೇಸ್ಟ್ ಇರುತ್ತೆ, ಗ್ರಾಸ್ ಅಥವಾ ಯಾವುದೋ ಮರದ ಇದು ಎಲ್ಲ ವೇಸ್ಟು, ನಮ್ಮದು ಇವನ್ ಹಿಪ್ಪನೇರಳೆದೆ ಪ್ರೂನಿಂಗ್ ಆದಮೇಲೆ ಅದನ್ನು ವೇಸ್ಟ್ ಎಲ್ಲ ನೀವು ಹಾಕ್ಕೋಬೋದು. ಹಾಕ್ಕೊಂಡಿದ್ಮೇಲೆ ನಿಮ್ಮ ಹತ್ರ ಸೆಗಣಿ ಇದ್ದರೆ ಸೆಗಣಿನೂ ಅದ್ರ ಮೇಲೆ ಒಂದು ಲೇಯರ್ ಹಾಕ್ಬೋದು. ಜೀವಾಣು ಗೊಬ್ಬರ ಏನಾದ್ರು ಬಳಸ್ಬೋದೇ? ಬಯೋ ಫರ್ಟಿಲೈಸರ್ ಹಾಕ್ಬೋದು. ಡಿಕಂಪೋಸಿಷನ್ ಬೇಗ ಆಗುತ್ತೆ. ಓಕೆ. ಹಾಕಿ ನೀವು ಮಣ್ಣನ್ನು ಮುಚ್ಕೋಬಹುದು. ನಿಮ್ದೇ 2 ಇರಬೇಕೇನೋ ಜೀವಾಣು ಗೊಬ್ಬರ ಅಭಿವೃದ್ಧಿ ಮಾಡಿರೋ? ಇದಾವೆ ಸರ್, ಇದಾವೆ. ಅದೇ ಅಜಿಟೋಬ್ಯಾಕ್ಟರ್, ಸೆರಿಫಾಸ್ ಅಂತಿದ್ದಾವೆ. ಓಕೆ. ಅವನ್ನೇ ಬಳಕೆ ಮಾಡ್ಬೋದಾ? ಅವು ಡಿಕಾಂಪೋಸರ್ ಅಲ್ಲ ಅವು. ಆಯಿತು. ಇವು ನ್ಯೂಟ್ರಿಯೆಂಟ್ಸ್ ಅನ್ನು ಇದು ನೈಟ್ರೋಜನ್ ಫಿಕ್ಸಿಂಗ್, ಅಜಿಟೋಬ್ಯಾಕ್ಟರ್ ನೈಟ್ರೋಜನ್ ಫಿಕ್ಸಿಂಗ್. ವಾತಾವರಣದಲ್ಲಿ ನೈಟ್ರೋಜನ್ ಇರುತ್ತೆ, ಅದನ್ನು ಭೂಮಿಗೆ ಸೇರಿಸುತ್ತೆ ಅದು. ಆಯಿತು. ಇನ್ನೊಂದು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೀವಿ. ಫಾಸ್ಫೇಟ್ ಮಣ್ಣಿನಲ್ಲಿರುತ್ತೆ, ಬಟ್ ಅದು ಸಾಲ್ಯುಬಲೈಸ್ ಫಾರ್ಮಲ್ಲಿ ಇರಲ್ಲ. ಆ ಸೂಕ್ಷ್ಮ ಜೀವಿ ಹಾಕೋದ್ರಿಂದ ಸಾಲ್ಯುಬಲೈಸ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಮತ್ತೀಗ ಜೈವಿಕ ಯಾವ ಗೊಬ್ಬರವನ್ನು ಬಳಕೆ ಮಾಡಬೇಕು? ಈ ನಾವೇನು ತ್ಯಾಜ್ಯ ಹಾಕ್ತೀವಲ್ಲ ಅದನ್ನು ಕಳಿಸೋದಕ್ಕೆ ವೇಸ್ಟ್ ಡಿಕಾಂಪೋಸರ್ ಅಂತ ಬರುತ್ತಲ್ಲ, ಅದನ್ನು ಬಳಕೆ ಮಾಡಿ ಅದು ಬಳಕೆ ಮಾಡ್ಬೋದು ಸರ್. ಮಾರ್ಕೆಟಲ್ಲಿ ಇದ್ದಾವೆ ವೇಸ್ಟ್ ಡಿಕಾಂಪೋಸರ್ ಇದ್ದಾವೆ, ಅದನ್ನು ಹಾಕಿದ್ರೆ. ಯಾಕಂದ್ರೆ ಹಿಪ್ಪನೇರಳೆದು ಅದನ್ನು ಶೂಟ್ ಇದೆಲ್ಲ ಕಡ್ಡಿ
ಸೆಲ್ಯುಲೋಸ್, ಲಿಗ್ನಿನ್ ಸೆಲ್ಯುಲೋಸ್ ತುಂಬ ಹೈ ಇರುತ್ತೆ, ಬೇಗ ಡಿಗ್ರೇಡ್ ಆಗಲ್ಲ. ಹಾಕಿ ನೀವು ಸ್ವಲ್ಪ ಮುಚ್ಚಿದರೆ ಬೇಗ ಡಿಗ್ರೇಡ್ ಆಗುತ್ತೆ. ಇದ್ಯಾವುದು ಬೇಡ ಅಂದ್ರೆ ಸಗಣಿ ಬಗಡ ಹಾಕಿದ್ರು ನಡೆಯುತ್ತೆ. ಸಗಣಿ ಸಿಗ್ಲಿ ಹಾಕಿ ಹಾಗೆ ಮುಚ್ಚಿಟ್ರು 6 ಮಂತ್ ಒಳಗಡೆ ಅದು ಕೊಳಿತಾ ಇರುತ್ತೆ ಸರ್. ಕೊಳಿತದೆ, ನಿಧಾನ ಕೊಳತ್ರು ಏನು ತೊಂದರೆ ಏನಿಲ್ಲ, ಅದು ಅಲ್ಲೇ ಮಣ್ಣಲ್ಲೇ ಇರುತ್ತೆ ಅಲ್ವಾ. ಹೌದು, ಗಂಜಲ ಸಗಣಿ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು. ಆದ್ರೆ ರೈತರುಗಳು ಕೇಳೋದು ಒಂದು ಪ್ರಧಾನವಾದ ಪ್ರಶ್ನೆ ಇದೆ. ಈಗ ರೇಷ್ಮೆ ಎಲ್ಲ ಬೆಳೆದ ಮೇಲೆ ಆ ಹಾಸಿಗೆ ಅಂತ ಏನು ಉಳಿಯುತ್ತಲ್ಲ, ಆ ಕಸನೂ ಕೂಡ ಈ ಒಂದು ಟ್ರಂಚ್ ಅಲ್ಲಿ ಹಾಕೋಬೋದಾ? ಅಕಸ್ಮಾತ್ ಅಲ್ಲೇನಾದ್ರೂ ಕಾಯಿಲೆ ಇದ್ರೆ? ಅದೇ ಸರ್, ಅದ್ರಲ್ಲಿ ಏನಿದೆ, ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋ ಟೈಮ್ ಇದರಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಕೆಲವೊಂದು ಕೆಮಿಕಲ್ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ತೀವಿ. ಹೌದು ಸರ್, ಲೈಮ್ ಯೂಸ್ ಮಾಡ್ತೇವೆ. ಒಂದು ವಿಜೇತ ಅಂತ ಬರುತ್ತೆ, ಅದೆಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ, ಎಲೆ ಜೊತೆಗೆ ಇರುತ್ತೆ, ಅದೇ ಸ್ಕ್ರೀಟ ಜೊತೆಗೆ ಇರುತ್ತೆ. ಅದು ಭೂಮಿಗೆ ಹಾಕಿದ್ರೆ ಅದರಲ್ಲಿ ಪ್ಯಾಥೋಜನ್ಸ್ ಬರ್ಬೋದು, ಸಿಲ್ಕೋಮ್ ಪ್ಯಾಥೋಜನ್ಸ್ ಇರ್ತವೆ, ಅಥವಾ ನಮ್ಮ ಮಣ್ಣಿಗೆ ಹಾನಿಕಾರ ಪ್ಯಾಥೋಜನ್ಸ್ ಇರ್ಬೋದು. ಅದು ಡೈರೆಕ್ಟ್ ನಾವು ಟ್ರೆಂಚಲ್ಲಿ ಹಾಕೋಕ್ಕಿಂತ ಮುಂಚೆ ನಾವು ಸಪ್ರೇಟಾಗಿ ಒಂದು ಕಾಂಪೋಸ್ಟ್ ಪಿಟ್ ಮಾಡಿಕೊಂಡು ಅದರಲ್ಲಿ ಹಾಕೋಬೇಕಾಗತ್ತೆ. ಅದು ಡಿಕಾಂಪೋಸ್ ಆಗೋಕ್ಕೆ 6 ಮಂತ್ 1 year ಹೆಚ್ಚಿಗೆ ತಗೊಳ್ಳೋದು. ಅದು ಆದಮೇಲೆ ನೀವು ನಿಮ್ಮ ಭೂಮಿಗೆ ಉಪಯೋಗ ಮಾಡ್ಕೋಬೋದು. ನೇರವಾಗಿ ಹಾಕಕ್ಕೆ ಬರಲ್ಲ ಅಂತಲ್ಲ, ಬಟ್ ನಾವು ನಮ್ಮ ಮಾಹಿತಿ ಪ್ರಕಾರ ಹಾಕಬಾರ್ದು ಅಂತ ನೀವು ರೆಕಮೆಂಡ್ ಮಾಡಲ್ಲ. ಹೌದು ಸರ್, ಅಲ್ವೇ? ನಾವು ರೆಕಮೆಂಡ್ ಮಾಡಲ್ಲ. ಬೇರೆ ಏನಾದರೂ ಕಾಯಿಲೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಅಂತ. ಮತ್ತೆ ಮಣ್ಣಲ್ಲೇ ಇರುತ್ತೆ ಅದು, ಪ್ಯಾಥೋಜನ್ಸ್ ಅಲ್ಲ. ಈಗ ಎಷ್ಟು ಸ್ಪೋರ್ಸ್ ಇರ್ತವೆ ಸರ್, ನಮ್ದು ರೇಷ್ಮೆ ಹುಳಕ್ಕೆ ಬರೋ ರೋಗಗಳು ಅವು ಮಣ್ಣಲ್ಲೇ ಉಳ್ಕೊಂಡ್ಬಿಡುತ್ತೆ. ನಾವು ತೋಟದಿಂದ ಎಲೆ ತಂದಾಗ ಅದ್ರ ಜೊತೆಗೆ ಬರ್ಬೋದು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರೇಷ್ಮೆ ಹುಳುವನ್ನ ಸಾಕಣೆ ಮಾಡಿದ್ಮೇಲೆ ಉಳಿಯುವಂತಹ ಕಸವನ್ನ ಪ್ರತ್ಯೇಕವಾಗಿ ಗೊಬ್ಬರ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಅಲ್ವೇ? ಹೌದು ಸರ್. ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಣ್ಣಿನ ಆರೋಗ್ಯ ನಿರ್ವಹಣೆ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳಿ ಸರ್, ಏನು ಅನುಕೂಲ ಆಗುತ್ತೆ ಅದರಿಂದ? ಸರ್, ಮಣ್ಣಿನ ಆರೋಗ್ಯ ನಾವು ನಿರ್ವಹಣೆ ಮಾಡೋದ್ರಿಂದ ನಮ್ಮದು ಹಿಪ್ಪನೇರಳೆ ಎಲೆಯ ಇಳುವರಿ ಹೆಚ್ಚಾಗುತ್ತೆ. ಮತ್ತು ಎಲೆಯಲ್ಲಿ ಪೋಷಕಾಂಶಗಳು, ನಾವು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಮಿನರಲ್ಸ್, ಅದಕ್ಕೆ ಹುಳುಕ್ಕೆ ಆರೋಗ್ಯವಾಗಿ ಬೆಳಿಬೇಕಾದ್ರೆ ಏನೇನು ಲವಣಾಂಶ ಪೋಷಕಾಂಶ ಬೇಕು ಎಲೆಯಲ್ಲಿ, ಅದು ಎಲ್ಲನೂ ಸಮೃದ್ಧವಾಗಿ ಇರುತ್ತೆ. ಅಲ್ಲ, ಅದನ್ನ ಹಂಗೆ ಹೇಳಿದ್ರೆ ಸಾಕಾ ಅಥವಾ ಎಲೆ ಪರೀಕ್ಷೆ ಮಾಡಿನೂ ಪರೀಕ್ಷೆ ಮಾಡಿನೂ ತಿಳ್ಕೊಬೋದು. ಬಟ್ ಅದು ಆರೋಗ್ಯವಾಗೇ ಇರುತ್ತೆ. ನಾವು ಏನು ಸಂಶೋಧನೆ ಮಾಡಿದ್ದೇವೆ, ನೀವು ಇದೇನು ಮಣ್ಣಿನ ಆರೋಗ್ಯ ಬಗ್ಗೆ ತಿಳ್ಕೊಂಡು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟು, ಇರಿಗೇಷನ್ನು, ವೀಡ್ ಮ್ಯಾನೇಜ್ಮೆಂಟ್ ಎಲ್ಲ ನೀವು ಮಾಡ್ಕೊಂಡಿದ್ರೆ ಆರೋಗ್ಯವಾಗಿರುತ್ತೆ, ಎಲೆನೂ ಚೆನ್ನಾಗಿರುತ್ತೆ, ನಿಮ್ಮದು ಗೂಡು ಚೆನ್ನಾಗಿ ಬರುತ್ತೆ. ಅಲ್ಲ ಸರ್, ನಾವು ಮಣ್ಣಿಗೆ ಏನೇನು ಕೊಡ್ತೀವೋ ಅದೆಲ್ಲ ಗಿಡ ಬೇರಿನ ಮೂಲಕ ಹೀರ್ಕೋಬೇಕು. ಹೌದು ಸರ್, ಎಲೆಗೆ ತಲುಪಿಸ್ಬೇಕು ಅಲ್ವೇ? ಹೌದು. ಈಗ ಎಲೆ ಪರೀಕ್ಷೆ ಮಾಡಿದ್ರೆ ಹೀರ್ಕೊಂಡಿರೋದೆಲ್ಲ ಎಲೆನಲ್ಲಿ ಇದೆಯೋ ಇಲ್ವೋ ಅನ್ನೋದು ಎಲೆ ಪರೀಕ್ಷೆನೂ ನಾವು ಮಾಡ್ತಾ ಇದ್ದೇವೆ ಸರ್. ಮಾಡ್ತೀವಿ. ಓಕೆ, ಅದಕ್ಕೆ ಯಾವ ರೀತಿ ಎಲೆ ಪರೀಕ್ಷೆ ಮಾಡಬೇಕಾದ್ರೆ ರೈತರು ಏನು ಮಾಡಬೇಕು, ಮೇಲೆ ಅಂತ ಹೇಳ್ತೀವಿ ಸರ್, ಗಿಡ ಬೆಳೆದಿದ್ಮೇಲೆ ಟಾಪ್, ಮೀಡಿಯಂ, ಬಾಟಮ್ ಅಂತ ಹೇಳ್ತೀವಿ. ಅಂದ್ರೆ ಟಾಪ್ ಲೀಫ್, ಮೀಡಿಯಂ ಲೀಫ್, ಆ ಥರ ರ್ಯಾಂಡಮ್ ಆಗಿ ಒಂದು 10 ಪ್ಲಾಂಟ್ಸ್ದು ಎಲೆಯನ್ನು ಮಿಕ್ಸ್ ಮಾಡಿಕೊಂಡು, ಅವರು ನಿಯರ್ ಇದ್ದರೆ, ರೈತರು ನಿಯರ್ ಮೈಸೂರಿಗೆ, ನಮ್ಮ ಆಫೀಸ್ಗೆ ನಿಯರ್ ವಿಲೇಜಸ್ ಇದ್ದರೆ ಸೇಮ್ ಡೇ ತಂದು ಕೊಡ್ಬೋದು. ಇಲ್ಲ ತುಂಬ ದೂರ ಇದ್ದರೆ ಅವರು ಶೇಡಲ್ಲಿ ಒಣಗಿಸ್ಕೊಂಡು ಎಲೆಯನ್ನು ಸ್ವಲ್ಪ ಪೌಡರ್ ಮಾಡಿ ಕೊಡ್ಬೋದು ನಮಗೆ. ನಾವು ನ್ಯೂಟ್ರಿಯೆಂಟನ್ನು ಚೆಕ್ ಮಾಡಿ ಕೊಡ್ತೀವಿ. ಅಂದರೆ ಈಗ ಹಿಪ್ಪನೇರಳೆ ಕಟ್ ಮಾಡ್ತಾರಲ್ವಾ, ಎಷ್ಟನೇ ದಿವಸದ ನಂತರ ತರಬೇಕಾಗತ್ತೆ ಎಲೆನ? ಸರ್, ಮಿನಿಮಮ್ 40 days ಆಗಿರ್ಬೇಕು. ಅದಕ್ಕೆ 40 ದಿವಸ ಅದು ಅದ್ರ ವಯಸ್ಸಾಗಿರ್ಬೇಕು. ಮರಗಡ್ಡಿನಲ್ಲಿ ಕೇಳ್ತೀನಿ ಅಂದರೆ ಎದರಲ್ಲೇ ಆಗಲಿ ಸರ್, 40 ದಿವಸ ಆದ್ಮೇಲೆ ನಾವು ರೇಷ್ಮೆಗೆ ಹಾಕಕ್ಕದು ಶಿಫಾರಸು, ಸೂಕ್ತ. ಚಾಕಿಯಿಂದ 40 ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಆ್ಯಕ್ಚುಲಿ ನೀವು 50-60 days ಆಗಿದ್ಮೇಲೆ ಅದಕ್ಕೆ ಕೊಟ್ಟರೆ ಕಂಪ್ಲೀಟ್ ಅದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇದೆನಾ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಅನಲೈಸ್ ಮಾಡಿ ಹೇಳ್ತೀರಿ ಅಲ್ವೇ? ಹೇಳ್ತೀವಿ. ಅವಾಗ ಆ ಎಲೆ ಪರೀಕ್ಷೆ ಮೂಲಕ ಮಣ್ಣಿನ ಫಲವತ್ತತೆನೂ ಕೂಡ ನಿರ್ಧಾರ ಮಾಡ್ಬೋದು ಸರ್. ಮಾಡ್ಬೋದು. ನಿಮ್ಮ ಎಲೆಯಲ್ಲಿ ಚೆನ್ನಾಗಿದೆ ಅಂದ್ರೆ ಮಣ್ಣು ಆರೋಗ್ಯ ಚೆನ್ನಾಗಿದೆ ಅಲ್ವಾ? ಹೌದು ಸರ್, ಹೌದು. ಈಗ ಮಣ್ಣಿನ ಆರೋಗ್ಯ ಯಾವ್ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೀರಿ? ಅದೇ ಸರ್, ನಾನು ಮೊದಲೇ ಹೇಳಿದೆ, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್, ಈ 3 ಬ್ಯಾಲೆನ್ಸ್ ಅದು ಇದ್ರೇ ಮಣ್ಣಲ್ಲಿ ಎಲ್ಲ ಇದೆ.
ನಿಮ್ಮ ಸೂಕ್ಷ್ಮನೇ ಜೀವಿನೇ ಇಲ್ಲ ಅಂದರೆ ನಾವು ಹಾಕಿದ ಪೋಷಕಾಂಶಗಳು ಗಿಡಕ್ಕೆ ಸಿಗೋದಿಲ್ಲ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಎಷ್ಟೋ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೆರೆ ಇದ್ರೆ ಕೆರೆ ಗೋಡ್ನು ಕೂಡ ಹೊಡಿತಾರೆ. ಅಂದ್ರೆ ಸಿಲ್ಟ್, ಟ್ಯಾಂಕ್ ಸಿಲ್ಟ್. ಅದನ್ನ ಜಮೀನಿಗೆ ಹಾಕೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಬಂದು ಒಂದೇನಾದ್ರು ಪರೀಕ್ಷೆ ಮಾಡಿಸ್ಬೇಕು ಸರ್. ಹೌದು, ಮಾಡಿಸ್ಲೇಬೇಕು. ಯಾಕೆ ಅಂತೀರಿ? ಯಾಕೆಂದರೆ ಅದು ತುಂಬ ವೇಸ್ಟ್ ಬಂದಿರುತ್ತೆ ಸರ್. ಅದರಲ್ಲಿ ಏನೇನೋ ಗೊತ್ತಿರಲ್ಲ ನಮಗೆ. ಅದರಲ್ಲಿ ವಿಷಾಂಶ ತುಂಬ ಇರ್ತವೆ. ಫಾರ್ ಎಕ್ಸಾಂಪಲ್ ನಾವು ಬೇರೆ ಸಾಯಿಲ್ ತರಬೇಕಾದ್ರೂ ಅದ್ರ ಬೇರೆ ಪ್ಯಾಥೋಜನ್ಸ್ ಬರುತ್ತೆ. ನಾವು ಈವನ್ ಪ್ರತಿಯೊಂದು ರೈತರಿಗೆ ಹೇಳ್ತೀವಿ, ನೀವು ಮಲ್ಬರಿ ಸ್ಯಾಪ್ಲಿಂಗ್ಸ್ ತಗೊಂಡು ಹೋಗಿ ನಿಮ್ಮ ಜಮೀನು ಹಾಕೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲಿ ತಗೊತೀರ ಅಲ್ಲಿ ಯಾವ ಪ್ಯಾಥೋಜನ್ಸ್ ಇತ್ತು ಅಥವಾ ನೆಮಟೋಡ್ಸ್ ಅಂತ ಹೇಳ್ತೀವಿ ಸರ್. ರೂಟ್ ರಾಟು ನೆಮಟೋಡ್ಸ್ ಇವೆರಡು ರೋಗ ಏನಿದೆ ಇನ್ನೊಂದು ಜಮೀನಿಂದ ನೀವು ತೊಗೊಂಡು ಹಾಕಿದ್ರೆ ನಿಮ್ಮ ಜಮೀನಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನಾವು ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಪ್ಯಾಥೋಜನ್ಸ್ ಯಾವ ಥರ ಇದೆ, ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಇರಬಾರ್ದು, ಮತ್ತು ವಿಷಾಂಶ ಇರಬಾರ್ದು, ಹೆವಿ ಮೆಟಲ್ಸ್ ಇರಬಾರ್ದು. ಇದ್ರೂ ಅದ್ರ ರೇಂಜ್ ಅಂತ ಇರುತ್ತೆ, ಆ ಮಟ್ಟದಲ್ಲಿ ಇರಬೇಕು. ಅಂದರೆ ಒಂದು ವೇಳೆ ಅವರು ಗೋಡನ್ನೇ ಹೊಡಿತಾರೆ ಅಂತಂದ್ರೆ ನಿಮ್ಮ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಹಾಕೊಳ್ಳೋದು ಒಳ್ಳೆಯದು ಅಲ್ವೇ? ಹೌದು ಸರ್. ಓಕೆ. ಈಗ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಹೇಳ್ತೀರಾ ತಮ್ಮದು? ಹಾಂ ಸರ್, ಕನ್ನಡದಲ್ಲಿ ಹೇಳ್ಬೇಕು. ಹೌದು ಸರ್. 888 48 59 680. ಇನ್ನೊಮ್ಮೆ ಹೇಳ್ತೀರಾ? 888 48 59 680. ಇನ್ನೂ ಒಂದು ಸರಿ ಹೇಳ್ಬಿಡಿ. 888 48 59 680. ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರೇ. ಇದುವರೆಗೂ ಹಿಪ್ಪುನೇರಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮತ್ತು ಮಣ್ಣಿನ ಫಲವತ್ತತೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಿಪ್ಪುನೇರಳೆಯಲ್ಲಿ ಪೋಷಕಾಂಶ ಕೊರತೆ ಮತ್ತು ಸರಿಪಡಿಸುವ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಭಾಗ್ಯಲಕ್ಷ್ಮಿ